ಸಿಎಂ ಅವ್ರ ಜೊತೆಗೆ ಹೋಗಿದ್ರಿ, ಸಿಎಂ ಅವರು ನಿಮ್ ಗಮನಕ್ಕೆ ಏನಾದ್ರು ತಂದಿರ್ಬೇಕಲ್ಲ ಸರ್? ಇಲ್ಲ ನಾವು ಚರ್ಚೆ ಆಯ್ತು, ಹಿಂಗಾಯ್ತು. ಇಲ್ಲ ನಾವು ಅದೇನು ಮಾತಾಡಿಲ್ಲ. ಜಾರ್ಜ್ ಮನೆಯಲ್ಲಿ ಮೀಟಿಂಗ್ ಸೇರಿದ್ರಿ ಸರ್? ಮೀಟಿಂಗ್ ಎಲ್ಲ ಊಟ ಮಾಡ್ದು ಯಾಕೆಂದ್ರೆ ನಾವು ಎಲ್ಲರೂ ಇರಬೇಕಲ್ವಾ. ಸೊ ಜಾರ್ಜ್ ಮನೆಗೆ ಹೋಗಿದ್ದು, ಅವರು ಒಳ್ಳೆ ಊಟ ಕೊಟ್ಟರು. ಊಟ ಮಾಡಿಕೊಂಡು ನಾವು ಮತ್ತೆ ವಾಪಸ್ ಬರುವಾಗ ಎಲ್ಲ ಜೊತೆಯಲ್ಲಿ ಬಂದವು. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ನೀವೇನಾದ್ರೂ ಸಿಎಂ ಹುದ್ದೆಗೆ ನೀವು ಕೂಡ ಆಸ್ಪರೆಂಟ್ ಸರ್ ಅಥವಾ ಕೇಳ್ತೀರಾ? ಎಲ್ಲ ಈಗ ಅಪ್ರಸ್ತುತ, ಯಾಕೆಂದರೆ ಹೈಕಮಾಂಡೇ ತೀರ್ಮಾನ ಮಾಡಬೇಕು. ನಾವು ಯಾರೇ ಏನು ಹೇಳಿಕೆಗಳು ಕೊಟ್ಟರು ಕೂಡ ಅದು ಅಪ್ರಸ್ತುತ ಆಗುತ್ತೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಮೊದಲಿಂದ ಹೇಳ್ಕೊಂಬಂದಿದ್ದೀವಿ. ಹೈಕಮಾಂಡ್ ತೀರ್ಮಾನ ನಾವೆಲ್ಲ ಬದ್ಧವಾಗಿರ್ತೀವಿ ಅಂತ. ಹೈಕಮಾಂಡ್ಗೆ ಅಪೀಲ್ ಮಾಡಿದ್ದೀರಾ ಸರ್, ನನಗೂ ಅವಕಾಶ ಕೊಡಿ ಅಂತ? ನಾನು ಯಾರನ್ನು ಭೇಟಿನೇ ಮಾಡಿಲ್ಲ. ಹಾಂ, ಅದೇ ನಾನು ಹೇಳಿದ್ನಲ್ಲ, ಒಳಗಡೆ ಏನು ಚರ್ಚೆ ನಡೀತು, ಏನು ಯಾವ ಸಬ್ಜೆಕ್ಟ್ಗಳು ಡಿಸ್ಕಷನ್ಸ್ ಮಾಡಿದ್ರು ನಮಗೆ ಅದರ ಮಾಹಿತಿಗಳಿಲ್ಲ. ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳಿರೋ ಪ್ರಕಾರ ರಾಜ್ಯಸಭೆ ಮತ್ತು ಕೌನ್ಸಿಲ್ ಚರ್ಚೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. There is a speculation that tomorrow there will be a big changes in the Karnataka Congress politics, sir. How do you look at that, sir? No, our General Secretary ACC, who is in charge of Karnataka, Shri Randeep Surjewalaji is coming, and he will, whatever he says, that we will all follow, because he represents the High Command. After the Venugopal statement, wait. After the Venugopal statement, CM is going to resign. Is there any truth in that? What exactly? No, we will know only when Surjewalaji comes. Whatever decision taken by the High Command, he will announce. Sir, after the Venugopal statement, there is the most speculation in the Karnataka politics. Chief Minister will be resigned tomorrow. So how do you look at that, sir? What is the main? As I said, we will wait for our General Secretary, Sri Surjewalaji. He is supposed to come to Bangalore. He will announce whatever the decision taken by the. ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ ಸರ್, ಏನು ಉದ್ದೇಶಕ್ಕೆ ಸರ್ ಅದು ಬಹಳ ಮಹತ್ವ. Just courtesy. This is not the first time Chief Minister has called ministers for breakfast. This is not the first time. So many times he has called. ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಒಂದಷ್ಟು ಚರ್ಚೆ ನಡೀತಾ ಇದೆ. ಕ್ಲಾರಿಟಿ ಇದೆಯಾ ಸರ್? ಅಂದ್ರೆ ಕ್ಲಾರಿಟಿ ಕೊಟ್ಟಿದ್ಯಾ ನಿಮ್ಗಳಿಗೆ ಏನಾದ್ರು ರಾಜೀನಾಮೆ ಕೊಡ್ತಾರಾ? ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಐ ರಿಪೀಟ್ ಒನ್ಸ್ ಅಗೈನ್, until and unless Surjewalaji comes here and makes an announcement of whatever decision High Command has taken, that will be announced tomorrow by General Secretary. Only after that we will all know. ನಾಳೆನೇ ರಾಜಭವನಕ್ಕೆ ಹೋಗಿ ರಾಜೀನಾಮೆ ಕೊಡ್ತಾರೆ. All those speculations, the answer will be given by General Secretary tomorrow. Sir, there is a more discussion regarding and you will become a Chief Minister of Karnataka. No, I again repeat, whatever you ask me, it is all Surjewalaji is going to come and he will make an announcement. Whatever decision. ಹೈಕಮಾಂಡ್ ಬಂದಿದೆ ಸರ್, ಗೋಚರ ಆಗ್ತಾ ಇದೆ. See, that is what I am saying. Whatever happened inside the our headquarters, we are not aware. Only when General Secretary Venugopalji came and announced that the discussion was related to Rajya Sabha and Council. That's all we know. Sir, ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಪದತ್ಯಾಗಕ್ಕೆ ಒಪ್ಪಿಕೊಳ್ತಾರಾ? How can I say that? ನೀವು ಡೆಲ್ಲಿಗೆ ಅವ್ರ ಜೊತೆನೆ ಹೋದ್ರಿ, ಡೆಲ್ಲಿಯಿಂದ ಅವ್ರ ಜೊತೆನೆ ಬಂದ್ರಿ, ಸೊ ಹಾಗಾಗಿ ನಿಮಗೆ ಎಲ್ಲ ಮಾಹಿತಿ. ಅನೇಕ ಸಂದರ್ಭದಲ್ಲಿ ಡೆಲ್ಲಿಗೆ ನಾವೆಲ್ಲ ಒಟ್ಟಿಗೆ ಹೋಗಿದ್ದೀವಿ, ಒಟ್ಟಿಗೆ ಬಂದಿದ್ದೀವಿ. ಇದು ಒಂದು ಅಂಥದ್ದೇ. ಈ ಅವಧಿನಲ್ಲಿ ಈ 3 ವರ್ಷದಲ್ಲಿ ಸರ್, ಈ 3 ವರ್ಷದಲ್ಲಿ ನೆನ್ನೆ ಹೋಗಿದ್ದು ಸರ್. ನೆನ್ನೆ ಹೋದ್ಮೇಲೆ ಸರ್ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಲಿಲ್ಲ, ಒಂದು ಕ್ಲಾರಿಟಿನೂ ಪಡ್ಕೊಂಡು ಬಂದಿಲ್ಲ. ನಿಮ್ಮ ಭೇಟಿಯ ಉದ್ದೇಶ ಏನಾಯ್ತು ಹಾಗಿದ್ರೆ? ಅವ್ರ ಜೊತೆನಲ್ಲಿ ಹೋಗಿದ್ವಿ, ಬಂದ್ವಿ ಸರ್. ಅಂದ್ರೆ ಸರ್ ಪ್ರತಿ ಬಾರಿ ನೀವೇನಾದ್ರೂ ಅವ್ರ ಜೊತೆ ಹೋಗಿದ್ರೆ ಈ ಅನುಮಾನ ಬರ್ತಿರ್ಲಿಲ್ಲ ಸರ್? ಹೋಗಿದ್ದೀನಲ್ಲ, ಬೇಕಾದ ಸರಿ ಹೋಗಿದ್ದೀನಿ, ಬೇಕಾದ ಸರಿ ಹೋಗಿದ್ದೀನಿ.
ಅವ್ರ ಜೊತೆನಲ್ಲಿ. ಈಗ ಗೊಂದಲ ಬಗೆಹರಿಸಬೇಕು ಹೈಕಮಾಂಡ್ ಅವರು, ಇಲ್ಲಾಂದ್ರೆ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದ್ರಿ. ಸರ್, ರಾಜ್ಯದ ಜನ ಗೊಂದಲಕ್ಕೆ ನಾಳೆ ನಮ್ಮ ಸುರ್ಜೇವಾಲಾ ಅವರು ಬರ್ತಾರೆ. ಇವತ್ತೇ ಬರ್ತಿದ್ದಾರೆ. ನಾಳೆ ಅವರು ಇವತ್ತು ಅಥವಾ ನಾಳೆ ಅವರು ಪ್ರೆಸ್ ಕಾನ್ಫರೆನ್ಸ್ ಕರಿಬೋದು ಅಥವಾ ನಿಮ್ಮನ್ನು ಕರೆಸಿ ಹೇಳ್ಬೋದು. ಅದಕ್ಕೆ ಒಂದು ತೆರೆ ಬೀಳುತ್ತೆ ಸರ್. ಇಫ್ ಲೀಡರ್ಶಿಪ್ ಎಲ್ಲ ಗೊಂದಲಗಳಿಗೂ ತೆರೆ ಬೀಳುತ್ತೆ ಸರ್. ಲೀಡರ್ಶಿಪ್ ಟೇಕ್ ಪ್ಲೇಸ್. ಸರ್, ಸಿಎಂ ಮನೆಗೆ ಹೋಗ್ತಾ ಇದ್ದೀರಾ ಸರ್? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.